ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಅಂದ್ಕೊಂಡಂಗಾಗಿದ್ರೆ ದರ್ಶನ್ ಅವರ ಪತ್ನಿ ಹಾಗೆ ಅವರ ತಾಯಿ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಡಬೇಕಾಗಿತ್ತು. ಮಧ್ಯಾಹ್ನದ ನಂತರದಲ್ಲಿ ಅವರು ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ಕೂಡ ಆದರೆ ಅಧಿಕಾರಿಗಳ ಬಳಿ. ಆದರೆ ಅವರ ಭೇಟಿ ರದ್ದಾಗಿದೆ. ಕಾರಣ ಕೋರ್ಟ್ ಕಲಾಪ ಇರುವಂತ ಹಿನ್ನೆಲೆಯಲ್ಲಿ ನಾಳೆ ಜೈಲು ಭೇಟಿಯನ್ನ ಇವತ್ತು ರದ್ದು ಮಾಡಲಾಗಿದೆ. ದರ್ಶನ್ ಭೇಟಿಗೆ ಬರೋದಾಗಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿದ್ದರು. ಇದೀಗ ದರ್ಶನ್ ಭೇಟಿಯನ್ನ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ನಾಳೆ ಅಥವಾ ನಾಡಿದ್ದು ವಕೀಲರುಗಳ ಜೊತೆಗೇನೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವ್ರ ಜೊತೆಗೆ ಮಾತುಕತೆ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನಾಳೆ ಆರೋಪಿ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತದೆ. ಮೊನ್ನೆ 3 ದಿನಗಳ ಕಾಲ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಲಾಗಿತ್ತು. ಅದು ನಾಳೆಗೆ ಮುಕ್ತಾಯ ಆಗುತ್ತೆ. ಸೊ ಕೋರ್ಟ್ ಕಲಾಪ ಮುಗಿದ ಬಳಿಕ ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಹೊಂದಲಾಗಿದೆ. ವಿನಾಯಕ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನಾಯಕ್, ಅಂದ್ಕೊಂಡಂಗಾಗಿದ್ರೆ ಬಹುಶಃ ಇವತ್ತು ಅವ್ರು ಬರಬೇಕಿತ್ತು ಅಂತ ಕಾಣಿಸುತ್ತಲ್ವಾ? ಬಟ್ ನಾಳೆ ಕೋರ್ಟ್ ಕಲಾಪ ಇದೆ. ಕಾನೂನಿನ ಹೆಜ್ಜೆಗಳು ಮುಂದೆ ಏನಿರಬೇಕು ಎತ್ತ ಅನ್ನುವಂಥ ಒಂದು ಡಿಸ್ಕಸ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಬಹುಶಃ ನಾಳೆ ಅಥವಾ ನಾಡ್ದು ಸೂಕ್ತ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಖಂಡಿತ ಮಲ್ತೇಶ, ಈಗಾಗಲೇ ಏನು ವಿಜಯಲಕ್ಷ್ಮಿ ಅವರು ಮತ್ತಿಗೆ ದರ್ಶನ್ ಅವರ ತಾಯಿ ಮೀನಾ ತೂಗುತ್ ಪೌರುಷ್ ಶಾಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ದರ್ಶನ್ ಅವರನ್ನ ಭೇಟಿ ಮಾಡಬೇಕಾಗಿತ್ತು. ಆದರೆ ಈಗ ನಾಳೆ ನಾಳೆ ಕೋರ್ಟ್ ಏನು ಮುಂದೂಡಿಕೆ ಆಗಿತ್ತು ಅದು ಕೂಡ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ಕೋರ್ಟ್ ಕಲಾಪದ ವಿಚಾರವಾಗಿ ಮತ್ತು ಕೆಲವೊಂದಿಷ್ಟು ಕಾನೂನು ವಿಚಾರವಾಗಿ ಚರ್ಚೆ ಮಾಡಬೇಕೆ ದೃಷ್ಟಿಯಿಂದಕ್ಕಾಗಿ ಈಗ ದಿಢೀರಾಗಿರ್ತಕ್ಕಂತಹ ಭೇಟಿಯನ್ನು ರದ್ದುಪಡಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ನಿನ್ನೆ ಅಂದರೆ VC ಅಟೆಂಡ್ ಮಾಡಿದ ಬಳಿಕವಾಗಿ ವಿಜಯಲಕ್ಷ್ಮಿ ಅವರ ಜೊತೆಗೆ ನಟ ದರ್ಶನ್ ಅವರು ಸುದೀರ್ಘವಾಗಿ 5 ನಿಮಿಷಗಳ ಕಾಲ ಮಾತನಾಡಿದ್ರು. ಅಂದರೆ ಪ್ರಮುಖವಾಗಿ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂಟಿತನ ಕಾಡ್ತಾ ಇದೆ. ಕೇವಲ ಊಟ ಮಾಡೋದು ಮತ್ತು ಕೆಲವೊಂದಿಷ್ಟು ಸಮಯದಲ್ಲಿ ವಿಶ್ರಾಂತಿ ಪಡೆಯೋದು ಮತ್ತು ಸೆಲ್ ಒಳಗಡೆ ಕೇವಲ ವಿಶ್ರಾಂತಿ ಮಾಡೋದು ಮಾತ್ರ ಅವರಿಗೆ ಬಾಕಿ ಉಳಿದಿರುವಂಥದ್ದು. ಹೀಗಾಗಿ ನಿನ್ನೆ ಕೂಡ ವಿಜಯಲಕ್ಷ್ಮಿ ಅವರ ಜೊತೆಗೆ ಫೋನ್ನಲ್ಲಿ ಕೂಡ ಮಾತನಾಡಿದ್ರು. ಕಾನೂನಿನ ಮುಂದಿನ ಹೋರಾಟದ ಬಗ್ಗೆ ಹೇಗಿದೆ ಎಂದು ಕೂಡ ಚರ್ಚೆ ಕೂಡ ಮಾಡಿದ್ರು. ಜೊತೆಗೆ ಅವರು ವಾರಕ್ಕೆ ಒಂದು ಸರಿ ಮಾತ್ರ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ದರ್ಶನ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬಟ್ಟೆಗಳ ಕುರಿತು ಅಂದರೆ ಅವರು ಉಡುಪುಗಳ ಕುರಿತು ಮಾತನಾಡಿದ್ರು. ಅಂದರೆ ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆಗಳನ್ನು ತರಬೇಕು. ಜೊತೆಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವರು ಡಯಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂದರೆ ಸಂಪೂರ್ಣವಾಗಿ ರೈಸ್ ಅನ್ನ ತ್ಯಜಿಸಿಬಿಟ್ಟಿದ್ದಾರೆ. ಅಂದರೆ ಬೆಳಗಿನ ಉಪಹಾರ ಏನಾದರೂ ಲೆಮನ್ ರೈಸ್ ಅಥವಾ ಏನು ಟೊಮಾಟೊ ಬಾತ್ ರೈಸ್ ಬಂದರೂ ಕೂಡ ಸಂಪೂರ್ಣವಾಗಿ ಬಿಡ್ತಾ ಇದ್ದಾರೆ. ಅದನ್ನ ಯಾವುದು ಕೂಡ ಸೇವನೆ ಮಾಡ್ತಾ ಇಲ್ಲ, ಕೇವಲ ಡ್ರೈ ಫ್ರೂಟ್ಸ್ಗಳನ್ನು ಮಾತ್ರ ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಕೂಡ ಅವರು ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರ ಜೊತೆ ಮಾತನಾಡಿದ್ರು. ನಾಳೆಗೆ ನೀವು ಬಂದು ಭೇಟಿ ಮಾಡಬೇಕನ್ನು ಕೂಡ ಮಾತನಾಡಿದ್ರೆ. ಈಗ ಸದ್ಯ ಮಟ್ಟಿಗೆ ನಾಳೆ ಕೋರ್ಟ್ ಕಲಾಪ ಇರುವುದಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಕಾನೂನು ಮೂಲಕ ಹೋರಾಟ ಮಾಡಬೇಕಾದ್ರೆ ಬೆಂಗಳೂರು ಇರುವಂಥ ಸಿಚುವೇಶನ್ ಇರುತ್ತೆ. ಹೀಗಾಗಿ ನಾಳೆ ಬರ್ತಾ ಇಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ವಿನಾಯಕ್.